ಕೆರೆ ಬಾವಿ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು? ಬ್ಯಾಕ್ಟೀರಿಯಾ ರೋಗಾಣುವಿನಿಂದ ಮುಕ್ತವಾದರೆ ಮಾತ್ರ ನೀರು ಕುಡಿಯಲು ಯೋಗ್ಯವಾಗುತ್ತದೆ. ಬ್ಯಾಕ್ಟೀರಿಯಾ ಮತ್ತು ರೋಗಾಣುವಿನಿಂದ ನೀರು ಸ್ವಚ್ಛ ಆಗಿರಬೇಕು. ಆವಾಗ ನಾವು ನೀರು ಶುದ್ಧವಾಗಿ ನೀರು ಕುಡಿತೀವಿ ಅಂತ ಹೇಳ್ಬೋದು. ಎಲ್ಲರೂ ಶುದ್ಧ ನೀರು ಕುಡಿತಾರೆ, ಎಲ್ಲರೂ ಒಳ್ಳೆ ನೀರು ಕುಡಿಯೋದಿಲ್ಲ, ಎಲ್ಲರೂ ಶುದ್ಧ ನೀರು ಕುಡಿತಾರೆ ಅಂತ ಹೇಳ್ಬೋದು. ಇಂಥ ನೀರನ್ನು ಕುಡಿಯೋ ನೀರನ್ನು ಇಂಥ ನೀರನ್ನು ಅಂತಾರೆ ಕುಡಿಯೋ ನೀರು ಅಂತಾರೆ, ಪ್ಯೂರ್ ನೀರನ್ನು ಕರೀತಾರೆ. ನಾವು ನದಿ, ಬಾವಿ, ಕೊಳವೆ ಬಾವಿಯಿಂದ ನೀರು ಪಡೆಯುತ್ತೇವೆ. ನಾವು ನದಿ ಇರ್ಬೋದು, ಕೊಳವೆ ಇರ್ಬೋದು, ಅಥವಾ ಬಾವಿಯಿಂದ ನಾವು ನೀರನ್ನು ಪಡೆಯುತ್ತೇವೆ ಅಂತ ಹೇಳ್ಬೋದು. ಆದರೆ ಕೆಲವು ಪ್ರದೇಶದ ನೀರು ಕುಡಿಯಲು ಸೂಕ್ತವಾದಲ್ಲ, ಕೆಲವು ಪ್ರದೇಶದ ನೀರು ಕುಡಿಯಲು ಸೂಕ್ತವಾದಲ್ಲ. ಕೆರೆ ನೀರು ಕೂಡ ಅದು ಕೂಡ ಕುಡಿಯಬಾರದು ಅಂತ ಹೇಳ್ತಾರೆ. ಈ ಕೆರೆಯ ವಿಧಾನದಿಂದ ನೀರನ್ನು ಸಂಸ್ಕರಿಸಬೇಕಂತ ಹೇಳ್ತಾರೆ. ಕೆರೆ ಬಾವಿ ನೀರನ್ನು ದೊಡ್ಡ ಸಂಗ್ರಹಗಳಲ್ಲಿ ಸಂಗ್ರಹಿಸಿಡಬೇಕು. ಇದರಿಂದ ಜೇಡಿ ಮಣ್ಣು ಹಾಗೂ ದೊಡ್ಡ ದೊಡ್ಡ ಮಣ್ಣಿನ ಕಣಗಳು ಸಂಗ್ರಹವಾದವು ಅಂತ ಹೇಳ್ಬೋದು. ನಂತರ ನೀರಿನಲ್ಲಿ ಕರಗಿರುವ ಕಡಲೆ ಸ್ಥಿತಿಯಲ್ಲಿರುವ ವಸ್ತುವನ್ನು ಬೇರ್ಪಡಿಸಲು ಸಂಸ್ಕರಣ ಸ್ಥಾವರಕ್ಕೆ ಪಂಪ್ ಮಾಡುವುದು. ಅಂದರೆ ಇವರಿಂದ ಪ್ರತಿಪಕ್ಷ ವಿಧಾನ ಕೋಲೈಸೇಷನ್ ಮೆಥಡ್ ಅಂದ್ರೆ ಕೆರೆ ಬಾವಿ ನೀರನ್ನು ದೊಡ್ಡ ಸಂಗ್ರಹಕಾರರಲ್ಲಿ ಸಂಗ್ರಹಿಸಿಡಬೇಕು. ಫಸ್ಟ್ ಕೆರೆ ಬಾವಿ ನೀರಿರಲಿಲ್ಲ, ಅವೆಲ್ಲ ದೊಡ್ಡ ಸಂಗ್ರಹಕಾರರಲ್ಲಿ ಸಂಗ್ರಹಿಸಬೇಕಂತ ಹೇಳ್ತಾರೆ. ಇದರಿಂದ ಜೇಡಿ ಮಣ್ಣು ಹಾಗೂ ದೊಡ್ಡ ದೊಡ್ಡ ಮಣ್ಣಿನ ಕಣಗಳು ಸಂಗ್ರಹವಾಗುತ್ತವೆ. ಇದರಿಂದ ಅದರೊಳಗೆ ಜೇಡಿ ಮಣ್ಣು ಮತ್ತು ಸಣ್ಣ ದೊಡ್ಡ ಮಣ್ಣಿನ ಕಣಗಳು ಸಂಗ್ರಹವಾಗುತ್ತವೆ ಅಂತ ಹೇಳ್ಬೋದು. ದೊಡ್ಡ ಮಣ್ಣಿನ ಕಣಗಳು ಸಂಗ್ರಹವಾಗುತ್ತವೆ ಅಂತ ಹೇಳ್ಬೋದು. ನಂತರ ನೀರಿನಲ್ಲಿ ಕರಗಿರುವ ಕಡಲೆ ಸ್ಥಿತಿಯಲ್ಲಿರುವ ವಸ್ತುವನ್ನು ಬೇರ್ಪಡಿಸಿ, ನೀರಿನಲ್ಲಿ ಕಡಲೆ ಸ್ಥಿತಿಯಲ್ಲಿರುವ ವಸ್ತುವನ್ನು ಬೇರ್ಪಡಿಸಿ ಸಂಸ್ಕರಣ ಸ್ಥಾವರಕ್ಕೆ ಪಂಪ್ ಮಾಡುವುದು. ಇಂಥ ಸಂಸ್ಕರಣ ಸ್ಥಾವರಕ್ಕೆ ನಿರ್ದಿಷ್ಟ ಪ್ರಮಾಣಕ್ಕೆ ಪಟ್ಟಿಕ ಲವಣವನ್ನು ಹಾಕಿ ಲವಣವನ್ನು ಹಾಕ್ತಾರೆ. ಸಂಸ್ಕರಣ ಸ್ಥಾವರ ನಿರ್ದಿಷ್ಟ ಪ್ರಮಾಣದಲ್ಲಿ ಪಟ್ಟಿಕ ಲವಣವನ್ನು ಹಾಕಿ ಒಂದೆರಡು ದಿನ ಬಿಡ್ತಾರೆ. ಅದರೊಳಗೆ ಸಂಸ್ಕರಣ ಸ್ಥಾವರದೊಳಗೆ ಪಟ್ಟಿಕ ಲವಣ ಹಾಕ್ತಾರಲ್ಲ, ಪಟ್ಟಿಕ ಲವಣ ಹಾಕಿದ್ರೆ 2-3 ದಿನ ಬಿಡ್ತಾರೆ. ಪಟ್ಟಿಕ ಕಡಲಿರುವ ಕಲ್ಮಶವನ್ನು ಪ್ರತಿಪಕ್ಷಗೊಳಿಸುವುದು. ಆ ಪಟ್ಟಿಕ ಲವಣ ಅದು ಏನ್ ಮಾಡ್ತದೆ, ಕಡಲಿ ಸ್ಥಿತಿಯಲ್ಲಿರುವ ಕಲ್ಮಶವನ್ನು ಪ್ರತಿಪಕ್ಷಗೊಳಿಸುವುದು. ನಂತರ ಪ್ರತಿಸ್ಪಂದನ ಹೊಂದಿದ ನೀರನ್ನು ಕಾಂಕ್ರೀಟ್ ತೊಟ್ಟಿಗೆ ಪಂಪ್ ಮಾಡ್ತಾರೆ. ಇವೆಲ್ಲ ಪಟ್ಟಿಕ ಲವಣ ಏನ್ ಮಾಡ್ತೈತಿ, ಆದ್ಮೇಲೆ ಏನ್ ಮಾಡ್ತೈತಿ, ಕಲ್ಮಶವನ್ನು ಪ್ರತಿಸ್ಥಾಪನೆಗೊಳಿಸುವುದರಿಂದ ಅದೆಲ್ಲ ಸ್ವಚ್ಛ ಮಾಡ್ತೈತೆ ಅಂತ ಹೇಳ್ಬೋದು. ಅದು ಪಟ್ಟಿಕ ಲವಣ. ನಂತರ ಪ್ರತಿಸ್ಥಾಪನೆ ಹೊಂದಿದ ನೀರನ್ನು ಶುದ್ಧವಾದ ನೀರನ್ನು ಕಾಂಕ್ರೀಟ್ ತೊಟ್ಟಿಗೆ ಪಂಪ್ ಮಾಡ್ತಾರೆ. ಕಾಂಕ್ರೀಟ್ ತೊಟ್ಟಿಗೆ ಪಂಪ್ ಮಾಡ್ತಾರೆ. ನೆಕ್ಸ್ಟ್ ನೀರನ್ನು ಕಾಂಕ್ರೀಟ್ ತೊಟ್ಟಿಗೆ ಪಂಪ್ ಮಾಡ್ತಾರೆ. ಕಾಂಕ್ರೀಟ್ ತೊಟ್ಟಿಯಲ್ಲಿ ಅತಿ ದಪ್ಪವಾದ ಸಣ್ಣ ಮರಳಿನ ಆಸ್ತಿ ಇರುತ್ತದೆ. ಕಾಂಕ್ರೀಟ್ ತೊಟ್ಟಿಯಲ್ಲಿ ಅತಿ ದಪ್ಪ ಸಣ್ಣ ಮರಳಿನ ಆಸ್ತಿ ಇರುತ್ತದೆ. ಕಾಂಕ್ರೀಟ್ ತೊಟ್ಟಿಯಲ್ಲಿ ಅತಿ ದಪ್ಪವಾದ ಸಣ್ಣ ಮರಳಿನ ಆಸ್ತಿ ಇರುತ್ತದೆ. ಈ ಮರಳಿನ ಮೂಲಕ ಅದು ಸೂಕ್ಷ್ಮ ಕಲ್ಮಶವನ್ನು ಬೇರ್ಪಡಿಸಿ ಕಸ್ಮನ ರಹಿತ ನೀರನ್ನು ಹಾದು ಹೋಗುತ್ತೆ. ಎಲ್ಲ ಅದರೊಳಗೆ ಹೋಗುತ್ತೆ ಅಂತ ಹೇಳ್ಬೋದು.
ನಂತರ ಇದರಲ್ಲಿ ಕ್ರಿಮಿಗಳನ್ನು ನಾಶಪಡಿಸಲು ಕೊರಿಯನ್ ಐಸೋರ್. ಇದರಲ್ಲಿ ಕ್ರಿಮಿಗಳನ್ನು ಬ್ಯಾಕ್ಟೀರಿಯಾ ಇರ್ತಾವಲ್ಲ ಅದನ್ನು ನಾಶಪಡಿಸಲು ಕ್ಲೋರಿನ್ ಅನಿಲವನ್ನು ಹಾಕ್ತಾರೆ ಅಂತ ಹೇಳ್ಬೋದು. ಐಸೋರ್ ಅಂತ ಹೇಳ್ಬೋದು. ಇಷ್ಟು ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ. ಇತ್ತೀಚೆಗೆ ಓಜೋನ್ ನಿಯಂತ್ರಿತ ಕಿರಣ ಅಥವಾ ಪೊಟ್ಯಾಸಿಯಂ ಪರ್ಮನೆಂಟ್ ಉಪಕರಣ. ಇತ್ತೀಚಿನ ದಿನಗಳಲ್ಲಿ ಓಜೋನ್ ಅನಿಲ, ನಿಯಂತ್ರಿತ ಕಿರಣ ಮತ್ತು ಪೊಟ್ಯಾಸಿಯಂ ಪರ್ಮನೆಂಟ್ ಉಪಕರಣ ಅಂತ ಹೇಳ್ಬೋದು. ಈ ಕ್ರಿಯೆ ಜೀವನ ಅರಣ್ಯಕ್ರಿಯೆ ಎನ್ನುವರು. ಸಾಮಾನ್ಯ ನೀರನ್ನು ಬೆಳೆಸಬೇಕಾಗುವುದು ಪೊಟ್ಯಾಸಿಯಂ ಅನಿಲ. ಸಾಮಾನ್ಯವಾಗಿ ನೀರನ್ನು ಶುದ್ಧೀಕರಿಸಲು ಬಳಸುವ ಘಟಕ ಯಾವುದು? ಪೊಟ್ಯಾಸಿಯಂ ಅನಿಲ. ಸಾಮಾನ್ಯವಾಗಿ ನೀರನ್ನು ಶುದ್ಧೀಕರಿಸಲು ಬಳಸುವ ಪಟ್ಟಿಕ ಯಾವುದು? ಪೊಟ್ಯಾಸಿಯಂ ಅನಿಲ. ಅಂದ್ರೆ ನೀರು ಶುದ್ಧೀಕರಿಸಲು ಪಟ್ಟಿಕ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನೀರನ್ನು ಶುದ್ಧೀಕರಿಸಲು ಬಳಸುವ ಪಟ್ಟಿಕ ಯಾವುದು? ಪೊಟ್ಯಾಸಿಯಂ ಅಲಂ. ಪಾಲಿವಾಟರ್ ಅಂದ್ರೆ ಅದು ಸಾಮಾನ್ಯ ನೀರಿಗಿಂತ ಹೇಗೆ ಭಿನ್ನ. ನೀರಿನ ಪಾಲಿಮರೈಸ್ಡ್ ರೂಪ. ಪಾಲಿಮರೈಸ್ಡ್ ಫಾರ್ಮ್ ಆಫ್ ವಾಟರ್. ಪಾಲಿವಾಟರ್ ರಾಸಾಯನಿಕ ಸಂಯೋಜನೆ ಸಾಮಾನ್ಯ ನೀರಿನಂತೆ ಇರುತ್ತೆ. ಪಾಲಿವಾಟರ್ನ ರಾಸಾಯನಿಕ ಸಂಯೋಜನೆ ಸಾಮಾನ್ಯ ನೀರಿನಂತೆ ಇರುತ್ತೆ ಅಂತ ಹೇಳ್ಬೋದು. ಅದು ಪಾಲಿಮರ್ ನೀರಿಲ್ಲ, ಅದು ಸಾಮಾನ್ಯ ನೀರು ಕುಡಿಯೋ ನೀರು ಸಾಮಾನ್ಯ ನೀರಿಲ್ಲ, ಅದು ಕೂಡ ಹಂಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕೂದಲಿನ ಆಕಾರದ ನಾಳಿನಲ್ಲಿ ಅತಿ ಹೆಚ್ಚು ಬಲದಿಂದ ಘನೀಕರಿಸಿದಾಗ ಪಾಲಿನೀರು ತಯಾರಾಗುತ್ತೆ. ಇದನ್ನು ಕೂದಲಿನ ಆಕಾರದ ನಾಳಗಳಿಂದ ಅವು ನಾಳಗಳಿಂದ ಕೂದಲ ಆಕಾರದ ನಾಳಗಳಿರ್ತಾವ. ಆ ನಾಳಗಳಲ್ಲಿ ಅತಿ ಹೆಚ್ಚು ಬಲದಿಂದ ಘನೀಕರಿಸಿದಾಗ ಪಾಲಿನೀರು ತಯಾರಾಗುತ್ತೆ ಅಂತ ಹೇಳ್ಬೋದು. ಅವೆಲ್ಲ ನಾಳಗಳಿರ್ತಾವ, ಕೂದಲ ಆಕಾರದ ರೀತಿ ನಾವು ಬಲಿಷ್ಠ ಶಕ್ತಿಯಿಂದ ಅದನ್ನು ನಾವು ಗಟ್ಟಿಯಾಗಿ ಘನೀಕರಿಸಿದಾಗ ಪಾಲಿನೀರು ತಯಾರಾಗುತ್ತೆ ಅಂತ ಹೇಳ್ಬೋದು. ಪಾಲಿನೀರು -180 ಡಿಗ್ರಿ ಮಂಜುಗಡ್ಡೆಯಾಗಿರುತ್ತೆ. ಪಾಲಿನೀರು -40 ಡಿಗ್ರಿ ಮಂಜುಗಡ್ಡೆಯಾಗಿರುತ್ತೆ. ಹಾಗೂ 500 ಡಿಗ್ರಿ ಕುದಿ ಬಂದಿರುತ್ತೆ. ಪಾಲಿನೀರು -40 ಡಿಗ್ರಿ ಮಂಜುಗಡ್ಡೆಯಾಗಿರುತ್ತೆ ಅಂತ ಹೇಳ್ಬೋದು. -40 ಡಿಗ್ರಿ ಮಂಜುಗಡ್ಡೆ ಹಾಗೂ 500 ಡಿಗ್ರಿ ಕುದಿ ಹೊಂದಿರುತ್ತೆ ಅಂತ ಹೇಳ್ಬೋದು. ಪಾಲಿವಾಟರ್ ಭೂಮಿ ಮೇಲೆ ಅತಿ ದೊಡ್ಡ ಅಪೇಕ್ಷರ ವಸ್ತು. ಭೂಮಿ ಮೇಲಿರುವ ಅತಿ ಅಪೇಕ್ಷರ ವಸ್ತು ಯಾವುದು? ಪಾಲಿವಾಟರ್ ಎಂದು ಊಹಿಸಲಾಗಿದೆ. ಭೂಮಿಯ ಮೇಲ್ಮೈನಲ್ಲಿರುವ ಅತಿ ಅಪೇಕ್ಷರ ವಸ್ತು ಯಾವುದು? ಪಾಲಿವಾಟರ್ ಎಂದು ಊಹಿಸಲಾಗಿದೆ ಅಂತ ಹೇಳ್ಬೋದು.